ಗದ್ದಲ ನನ್ನ ಜೀವನವೇ ಗದ್ದಲದಲ್ಲಿ ಬಂದಿರೋದು ನಾನು. ನೀವೇನು ಗದ್ದಲ ಮಾಡ್ತೀರಿ? ಧೈರ್ಯ ಮಾಡಿ ಒಂದು ಕಡೆ ನಿಮ್ ಜೀವನದಲ್ಲಿ ಬಂದು ಹೋರಾಟ ಮಾಡಿದವರು ನೀವಲ್ಲ. ಅಪ್ಪಟ ದಲಿತ ಯಾರಾದ್ರೂ ಇದ್ರೆ ಅದು ಛಲವಾದಿ ನಾರಾಯಣ ಸ್ವಾಮಿ. ನಿಜವಾಗ್ಲೂ ಹೇಳ್ತೇನೆ, ಛಲವನ್ನು ಸಾಧಿಸಬಲ್ಲ. ಚಾಪೆ ಮೇಲೆ ಮಲಗಿದ್ದೀನಿ, ಚಾಪೆ ಇಲ್ದೇನು ಮಣ್ಣಿನ ಮೇಲೆ ಮಲಗಿದ್ದೀನಿ, ಕೆರೆ ಕುಂಟೆಗಳಲ್ಲಿ ನೀರು ಕುಡಿದಿದ್ದೇನೆ, ಬೇರೆಯವರ ಮನೆ ಮುಂದೆ ನೀರು ಇಸ್ಕೊಂಡು ಕುಡಿದಿದ್ದೇನೆ, ಕೊಟ್ಟ ತಂಗಳ ತಿಂದಿದ್ದೇನೆ. ನಾನು ಗೋಲ್ಡನ್ ಸ್ಪೂನ್ ಅಲ್ಲಿ ಹುಟ್ಟಿಲ್ಲ ಅಣ್ಣ. ಗೋಲ್ಡನ್ ಸ್ಪೂನ್ ಇರಲಿಲ್ಲ ನನಗೆ. ನಾನು ಹೋಗ್ತೇನೆ, ಖರ್ಗೆಯವ್ರಿಗೆ ಆ ಕಷ್ಟ ಇದ್ದಿರ್ಬೋದು, ನನಗೆ ಗೊತ್ತಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಆದ್ರೆ ದಲಿತತ್ವವನ್ನ ಹೇಳಬೇಕಾದ್ರೆ ನೋಡಿ, ನನಗೆ ಯಾವುದು ಬೇಕಾಗಿಲ್ಲ, ಚರಿತ್ರೆ ಎಷ್ಟು ಬೇಕಾದ್ರೂ ನೀವು 3 ಅವರ್ ಕೇಳಿ ನಾನು ಹೇಳ್ತೇನೆ. ಆದ್ರೆ ನೀವ್ ಹೇಳಬೇಕಾದ್ರೆ ಪುಸ್ತಕ ಓದ್ಕೊಂಡು ಬರಬೇಕು ನೀವು, ದಲಿತರು ಹೇಗಿದ್ರು ಏನು ಅನ್ನೋದು. ನನಗೆ ಹಕ್ಕುಚ್ಯುತಿ ಆಗಿದೆ. ಪೊಲೀಸ್ನವರು ನಾಟಕ ಆಡಿದ್ದಾರೆ ನಮ್ಮ ಮಧ್ಯದಲ್ಲಿ. 400 ಜನ ನಮ್ಮ ಸಂಖ್ಯೆ ಹೊರಗಡೆ ಇತ್ತು. ಈಗ ಕರ್ಕೊಂಡ್ ಬರ್ತೀವಿ ನಾರಾಯಣ ಸ್ವಾಮಿ, ಈಗ ಬರ್ತಾರೆ, ನೀವು ಸುಮ್ಮನೆ ಅಲ್ಲೇ ಇರಿ, ಅಲ್ಲೇ ಇರಿ, ಈ ಕಡೆ ಬರ್ಬೇಡಿ, ಗದ್ದಲ ಅವ್ರನ್ನ ತಡೆದ್ರು. ಅಲ್ಲಿದ್ದವರು ಧಿಕ್ಕಾರ ಕೂಗ್ತಿದ್ದವರು ಕೇವಲ 20 ಜನ ಮೊದಲು. ಅದಾದ್ಮೇಲೆ 25 ಆಯ್ತು, 30 ಆಯ್ತು, 40 ಆಯ್ತು. ನಾವು ಅಂದ್ಕೊಂಡಿದ್ವಿ ಏನೊಂದು 300-400 ಜನ ಪೊಲೀಸ್ ಬಂದಿದೆ, ಇವ್ರನ್ನೆಲ್ಲ ತಗೊಂಡು ಕರ್ಕೊಂಡು ಹೋಗ್ತಾರೆ ಅಂತ. ಇಲ್ಲ, ಇದೇಗೆ ಅಂತಂದ್ರೆ, ನೀನು ಹತ್ತಂಗ ಮಾಡು, ನಾನು ಸತ್ತಂಗ ಮಾಡ್ತೀನಿ, ಕೆಲಸ ಇದೆ. ನೀ ಹತ್ತಂಗ ಮಾಡು, ನಾನು ಸತ್ತಂಗ ಮಾಡ್ತೀನಿ ಅಂತ ಪೊಲೀಸ್ನವರು ಮಾಡ್ತಿದ್ರು. ಯಾರ್ಯಾರು ಈ ನಾಟಕ ಆಡಿದ್ರು ಇದರ ಹಿಂದೆ ಪಿತೂರ್ ಯಾರ್ದು? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರದೇ. ಆ ಕಡೆಯಿಂದ ಫೋನ್ ಮಾಡಿ 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 ಹೇಳ್ತಿದ್ರಿ ಅಂತ ನನಗೆ ಬಂದಿದೆ. ಅದಾದ್ಮೇಲೆ ಪೊಲೀಸ್ನವರು ತಹಸೀಲ್ದಾರ್ ಹತ್ರ ಲಾಠಿ ಚಾರ್ಜಿಗೆ ಪರ್ಮಿಷನ್ ತಗೊಳ್ಳೋದು ಅಂತ ಆಯ್ತು. ಆಗ ನಾನು ಅನ್ಕೊಂಡೆ, ಏನಪ್ಪ ಧೈರ್ಯ ಬಂದಿದೆ ಪೊಲೀಸ್ನವ್ರಿಗೆ, ಈ 30-40 ಜನ ಲಾಠಿ ಚಾರ್ಜ್ ಮಾಡಿ ಆಚೆ ದಬ್ಬಿಡ್ತಾರೆ. ಅದಕ್ಕಲ್ಲ, ನಮ್ಮ 400 ಜನ ಬಂದವರಲ್ಲ, ಅವರನ್ನ ಲಾಠಿ ಚಾರ್ಜ್ ಮಾಡಕ್ಕೆ ಇವರು ಪ್ರಿಪೇರ್ ಮಾಡ್ತಾ ಇರೋದು. ನಾಲಾಯಕ್ ಪೊಲೀಸ್ನವರೇ. ನಮ್ಮ ನಾಯಕರು ಹೇಳಿದ್ರು, ನಮ್ಮ ನಾಯಕರು ನಮ್ಮ ಕಾರಜೋಳ ಅವರು ಹೇಳಿದ್ರು, ನೀವೇನಾದ್ರೂ ಆ ರೀತಿ ಮಾಡ್ಬೇಕಂತಿದ್ರೆ ಆ ನಿಮ್ಮ ಕಾಕಿ ಬಟ್ಟೆಯನ್ನ ಬಿಚ್ಚಿಟ್ಟು ಹೋಗಿ ಗುಲಾಮ್ಗಿರಿ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ಬಹಳ ಗೌರವದಿಂದ ಹೇಳ್ತೇನೆ. ಒಂದು ಸಾರಿ ನೀವು ಅಧಿಕಾರ ಹಿಡಿದ ಮೇಲೆ ನೀವು ರಿಟೈರ್ ಆಗೋವರೆಗೂ ಕೂಡ ಸಂವಿಧಾನ ನಿಮ್ಮನ್ನು ಕಾಪಾಡುತ್ತದೆ. ಬಾಬಾ ಸಾಹೇಬರ ಸಂವಿಧಾನ ಕಾಪಾಡ್ತದೆ ನಿಮ್ಮನ್ನ. ನೀವು ಅಧಿಕಾರದಲ್ಲಿ ಪರ್ಮನೆಂಟ್ ಆಗಿರ್ತೀರಿ. ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷೆ. ನೀವು ಯಾರಿಗೆ ಜಗ್ಗಬೇಕಾಗಿಲ್ಲ, ಕುಗ್ಗಬೇಕಾಗಿಲ್ಲ. ಅಧಿಕಾರದಲ್ಲಿ 30-35 ವರ್ಷ ಇರ್ತೀರಿ. ಆದ್ರೆ ಯಾರೋ ರಾಜಕಾರಣಿ ಒಂದು ಅಧಿಕಾರಕ್ಕೆ ಬರ್ತಾನೆ, ಗೌರವ ಕೊಡಬೇಕು, ಕೊಡಿ. ಆದ್ರೆ ಗುಲಾಮಿಗಿರಿ ಮಾಡ್ತಿರಲ್ಲ, ಇದು ಬೂಟ್ ನೆಕ್ಕೋ ಕೆಲಸ. ನಿಮ್ಗೆ ಬೂಟ್ ನೆಕ್ಕೋ ಕೆಲಸ ನೋಡಿ. ಮಾನ್ಯ ಬಂಧುಗಳೇ, ನಿಮ್ಗೆ ಹೇಳ್ತೇನೆ, ನಾನು ದಲಿತ ಅಲ್ವಾ? ನಾನು ದಲಿತ ಅಲ್ಲ. ಆಸ್ತಿ ಮಾಡಿಲ್ಲ, ಅಧಿಕಾರ ಅನುಭವಿಸಿಲ್ಲ. 40 ವರ್ಷ ಕಾಂಗ್ರೆಸ್ನಲ್ಲಿ ದುಡಿದೆ. ನೀವು ನನ್ನನ್ನು ಯಾವ ಮಟ್ಟಕ್ಕೆ ಮಾಡಿದ್ರೆ ನನಗೆ ಗೊತ್ತು, ನೋವು ನನಗೆ ಗೊತ್ತು. ನನಗೆ ಒಂದು ಹೆಸರು ಹೇಳಿ, ಗುರುಮೆಟ್ಕಲ್ 9 ಬಾರಿ ಗೆದ್ರಿ. ಒಬ್ಬ ದಲಿತ ನಾಯಕ ಅಲ್ಲಿ ಹುಟ್ಟಿದಾನ? ನೀವು ನಡೆದ ಕಡೆ ಹುಲ್ಲು ಹುಟ್ಟೋದಿಲ್ಲ, ಹುಲ್ಲು ಹುಟ್ಟೋದಿಲ್ಲ.
ಅಲ್ಲಿ ಮುನ್ಸ್ವಾಮಿ ಅವರು ಹೇಳಿದ್ರು, ನನ್ನ ಜೊತೆಯಲ್ಲಿ ಅವ್ರನ್ನ ನಾನೇ ಕರ್ಕೊಂಡು ಬಂದು ಜೊತೆಯಲ್ಲಿ ಇಟ್ಟು, ಸರ್ ನಮ್ಮ ಹುಡುಗ ಬನ್ನಿ, ಯಾರು ಹುಡುಗ ಆದ್ರೆ ನನಗೇನಪ್ಪ ತಂದಿರಿ, ಆದ್ರೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ. ನಿಮ್ಮನ್ನು ಅಧ್ಯಕ್ಷಗಿರಿಯಿಂದ ಇಳಿಸ್ಬೇಕು ಅಂದಾಗ ಹೋರಾಟ ಮಾಡಿದವನು ನಾನು ರಾಜ್ಯ ತುಂಬಾ. ನೀವು ಪ್ರಥಮವಾಗಿ ಅಧ್ಯಕ್ಷ ಅದೇನ್ ಮಾಡಕ್ಕಾಗ್ತದಪ್ಪ, ಧರ್ಮ್ ಸಿಂಗ್ ವಿರೋಧ ಪಕ್ಷದ ನಾಯಕರಿದ್ದಾರೆ, ನನ್ನಲ್ಲಿ ಮಾಡ್ತಾರೆ ಅಂತ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ನಿಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡ್ಸಕ್ಕೆ ಒಪ್ಪಿಸಿದ್ದು ನಾವು. ಬಹಳ ಜನರು ಇದ್ದಾರೆ, ಇಲ್ಲ ಅಂತಲ್ಲ. ನಿಮ್ಮ ಹೆಸರು ಯಾರು ಹೇಳ್ತಿರ್ಲಿಲ್ಲ ಈ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಕಡೆ. ನಿಮ್ಮನ್ನ ಒತ್ತು ತಿರುಗಿಸಿ ನಿಮ್ಮ ಹೆಸರನ್ನ ಕರ್ನಾಟಕದ ತುಂಬಾ ಹೇಳುವಂತೆ ಮಾಡಿದ್ದು ನಾನು ಅದರಲ್ಲೂ ಮುಖ್ಯಮಂತ್ರಿ ಆಗಬೇಕು ದಲಿತರು ಅಂತ ಹೇಳಿ ರಾಹುಲ್ ಗಾಂಧಿ ಹೋಗಿ ಮೆಮೊರಂಡಮ್ ಕೊಟ್ಟು ನಿಮ್ಮ ಹೆಸರನ್ನ ಹೊರಗೆ ತಂದವರು ನಾವು. ನೀವು ಯಾವತ್ತಾದ್ರೂ ಹೇಳಿದ್ದೀರಾ ದಲಿತ ಅನ್ನೋದಾದ್ರೆ ನನಗೆ ಮುಖ್ಯಮಂತ್ರಿನೇ ಬೇಡ ಅಂದವ್ರಲ್ವಾ ನೀವು? ರೆಕಾರ್ಡ್ ಇದೆ. ಹಂಗಿದ್ಮೇಲೆ ದಲಿತರ ಈ ಕ್ಷೇತ್ರಗಳಲ್ಲಿ ಯಾಕೆ ನಿಲ್ತೀರಿ ನೀವು? ಯಾಕೆ ನಿಲ್ತೀರಿ ನೀವು? ಹಾಗಾದ್ರೆ ನೀವು ದಲಿತರಲ್ಲ, ಬಲಿತವರು. ಆದ್ರೂ ನಾನು ಒಂದು ಹೇಳ್ತೇನೆ, ನಿಮ್ಮ ಮೇಲೆ ನಾನು ಬಹಳ ಮಾತಾಡಬೇಕು ಅಂತ ನನಗೆ ಅನ್ಸೋದಿಲ್ಲ. ಆದ್ರೆ ನನಗಿರ್ತಕ್ಕಂಥ ಪಾಪ, ನಾಯಕರು ಇಷ್ಟು ಜನ ಕುಳಿತಿದ್ದೀರಿ. ಕಾಂಗ್ರೆಸ್ನಲ್ಲಿ ನನಗೆ ಬಹಳ ಅನ್ಯಾಯ ಆಯ್ತು, ಪಕ್ಷ ಬಿಡಬೇಕಾಯ್ತು, ಬಿಟ್ಟೆ. ನನ್ನ ಅನ್ಯಾಯಕ್ಕೆ ಆಗಿದ್ದ ಅಲ್ಲಿ ಕಾಂಗ್ರೆಸ್ನ ಅನ್ಯಾಯವನ್ನು ಸರಿಪಡಿಸಿ ನೀವೆಲ್ಲರೂ ನನ್ನನ್ನ ಗೌರವಿಸಿ, ನನ್ನ ಕೆಲಸವನ್ನ ಗೌರವಿಸಿ, ಇವತ್ತು ನನ್ನನ್ನ MLC ಮಾಡಿ ಗೌರವ ಕೊಟ್ಟು ಇವತ್ತು ವಿರೋಧ ಪಕ್ಷದ ನಾಯಕನನ್ನಾಗಿ ತಾವು ಮಾಡಿರ್ತಕ್ಕಂಥದ್ದು. ಆದ್ರಿಂದಾಗಿ ನನ್ನ ಪಕ್ಷದ ಎಲ್ಲ ಮುಖಂಡರು, ನಾನು ಬೆಂಗಳೂರಿಂದ ಗುಲ್ಬರ್ಗದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ ಇರತಕ್ಕಂಥ ನನ್ನ ಎಲ್ಲ ನಾಯಕರಿಗೆ ನಾನು ಕೃತಜ್ಞನಾಗಿದ್ದೇನೆ. ಇವತ್ತು ನಾನೇನಾದ್ರೂ ನಿಮ್ಮ ಜೊತೆಯಲ್ಲಿ ಇದ್ದಿದ್ರೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಅನೇಕ ಗುಲಾಮರಲ್ಲಿ ನಾನು ಒಬ್ಬನಾಗ್ಬಿಡ್ತಿದ್ದೆ ಅಲ್ವಾ? ಆದ್ರೆ ಆ ಗುಲಾಮಗಿರಿಯಿಂದ ನನ್ನ ಬಿಡಿಸಿದವರು ಯಾರು? ಭಾರತೀಯ ಜನತಾ ಪಕ್ಷ. ನಾನು ಈಗಲೂ ಹೇಳ್ತೇನೆ, ಇಲ್ಲ ನನ್ನ ಸಹೋದರ ಒಬ್ಬ ಕುಳಿತಿದ ಅಂಬಾರಾಯ ಅಷ್ಟಿಗೆ, ನನಗೆ ಅಲ್ಲಿ ಆಗಿದ್ದ ತೊಂದರೆಗೆ ಓಡಿ ಬಂದ. ನನ್ನನ್ನು ನೋಡ್ಲಿಕ್ಕೆ ಅವ್ರನ್ನ ಬಿಡ್ಲಿಲ್ಲ. ಅವರೆಲ್ಲ ಸ್ಲೋಗನ್ ಕೂಗಿದ್ದು, ನೀವೂ ಕೂಗಿದ್ದಕ್ಕೆ ಅಲ್ಲಿರೋರು ಸೇರ್ಕೊಂಡು ಎಲ್ಲರೂ ಹೊಡೆದ್ರು. ಯಾಕಂದ್ರೆ ನಿಮಗೂ ಗೊತ್ತು, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಆತನ ಮೇಲೂ ಕೂಡ ತುಂಬಾ ಕೋಪ ಇದೆ. ಅದಕ್ಕೆ ಮಾಡಿದ್ವಿ, ಹೊಡೆದ್ವಿ. ನಾನಂತೂ 8 ಗಂಟೆಗೆ 8:15 ನನ್ನನ್ನ ಹೆಂಗಾದ್ರೂ ನಾನು ಹೇಳಿದೆ, ನೀವೇನಾದ್ರೂ ನಾನು ಚಾಲೆಂಜ್ ಮಾಡಿದೆ ಪೊಲೀಸ್ಗೆ, ಇನ್ನು 10 ನಿಮಿಷ ಸಮಯ ಕೊಡ್ತೀನಿ, ನೀವೇನಾದ್ರೂ ನನ್ನನ್ನು ಹೊರಗಡೆ ಬಿಡ್ಲಿಲ್ಲ ಅಂದ್ರೆ ಇವತ್ತು ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ನಾನು. ಒಂದ್ ತಕ್ಷಣ ಅವ್ರಿಗೆ ಭಯ ಬಂತು, ಇನ್ನೇನೇನಾಗ್ಬೋದು, ಬೇಡ ಪಟ್ ಅಂತ ಶುರು ಮಾಡಿ ಹೊರಗಡೆ ಬಿಟ್ಟು ಕಲ್ಲುಗಳು ತಂದಿದ್ರು, ಮೊಟ್ಟೆಗಳು ತಂದಿದ್ರು, ಇನ್ನೇನೇನು ಪಾಕೆಟ್ ಅಲ್ಲಿ ಇತ್ತು ನನಗ್ ಗೊತ್ತಿಲ್ಲ, ನಾನು ನೋಡಿಲ್ವಲ್ಲ. ಮಸಿ ತಂದಿದ್ರು, ನನಗಾಗ್ಬೇಕಂತ ತಂದಿದ್ರು. ಕೊನೆಯಲ್ಲಿ ಪಾಪಿ ನಾನ್ ಸಿಕ್ಲಿಲ್ಲ, ನನ್ನ ಕಾರ್ ಸಿಕ್ತು. ತೀರ್ಥ ನಿಮ್ಮ ಹಗೆತನ ತೀರ್ಥ. ಪ್ರಿಯಾಂಕಾ ಅವರೇ, ಇನ್ನೊಂದು ಮಾತು ಹೇಳಿದ್ರು, ಯಾಕೆ 5 ಗಂಟೆ ಯಾಕಿದ್ರು ಒಂದು ಪತ್ರಿಕೆ ಅವ್ರು ಹೇಳಿದ್ರು, ಇನ್ನೇನ್ರಿ ಅವ್ರಿಗೇನು ಪದ್ಮಭೂಷಣ ಕೊಡ್ಬೇಕಾ, ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕು ಅಂದ್ರೆ ಏನರ್ಥ? ನಮ್ಮ ಉತ್ತರ ಹಿಂಗೆ ಇರುತ್ತೆ ಅನ್ನೋದು. ಇದು ಸರ್ಕಾರದ ಉತ್ತರ. ಇದು ಒಬ್ಬ ಸಚಿವರು ಹೇಳಿದ್ರೆ ಅದು ಸರ್ಕಾರದ ಉತ್ತರ. ಮಾನ್ಯ ಮುಖ್ಯಮಂತ್ರಿಗಳೇ, ಕೊಡಗಿಗೆ ತಾವು ವಿರೋಧ ಪಕ್ಷದ ನಾಯಕರಾಗಿ ಹೋದ್ರಿ, ಯಾವ ದಾರಿ ಅನ್ನೋದು ಮಟ್ಟೆ ಎಸ್ಬಿಟ್ರು. ಸರ್ಕಾರ ನಮ್ಮದಿತ್ತು. ಅವಾಗ ಏನ್ ಹೇಳಿದ್ರಿ? ಐ ಮೇ ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್. ನನಗೆ ಹಾಕಿದಾರೆ ಅಂತಂದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ? ಮಣ್ಣು ತಿಂತಾ ಇದೆ ಅಂದ್ರೆ ನೀವೇನ್ ತಿಂತಾ ಇದ್ದೀರಿ ಈಗ? ಹೇಳಿ ಸ್ವಾಮಿ. ದಲಿತ ಏನಾದ್ರು ವಿರೋಧ ಪಕ್ಷ ನಾಯಕನಾದ್ರೆ ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಅಲ್ವಾ? ನೀವು ಮಾತ್ರನಾ? ಮಾನ್ಯ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ದೇಶದ ವಿರೋಧ ಪಕ್ಷದ ನಾಯಕರೇ. ಅವರು ಡಿ ಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ಅನ್ಬೇಕಾ ಬೇಡ? ನೀವು ಅನ್ಲಿಲ್ಲ ನನ್ನಂದ್ರೆ ನಿಮ್ಮನ್ನ ಯಾಕೆ ಅನ್ಬೇಕು? ನಿಮ್ಮನ್ನ ನಾನು ಪ್ರಶಸ್ತಿ ಕೇಳಿದ್ನ? ನನಗೆ ಪ್ರಶಸ್ತಿ ಕೊಡೋ ಯೋಗ್ಯತೆ
ಪ್ರಿಯಾಂಕಾ ನಿಮಗಿದ್ಯಾ? ಕೊಡಕ್ಕಾಗತ್ತಾ? ನಿಮ್ಮ ತಂದೆಯವ್ರಿಗೂ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ಲಾಗದಂತ ನಿಮ್ಮ ಕಾಂಗ್ರೆಸ್ ಹತ್ರ ನಾವು ಪ್ರಶಸ್ತಿ ಕೇಳ್ತೀವ ತಮ್ಮ. ಅಂಬೇಡ್ಕರ್ ಅವರನ್ನ ಪರಿಪರಿಯಾಗಿ ಮುಗಿಸಿದ್ರಿ. ಭಾರತೀಯ ಜನತಾ ಪಕ್ಷ ವಿ.ಪಿ. ಸಿಂಗ್ ಅವರ ಸರ್ಕಾರ ಬರಬೇಕಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ಲಿಕ್ಕೆ. ನನ್ನನ್ನೇನ್ ಚಪರಾಸಿ ಅನ್ಕೊಂಡ್ರ? ನೀವು ಮಾತ್ರ ಹುಲಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳೆಸಿದ ಹುಲಿಗಳು ಅಂತೆ. ಸತ್ಯ ಹೇಳ್ತೇನೆ, ನೀವು ಹುಲಿಗಳಲ್ಲ. ಹುಲಿ ಎಲ್ಲಿದೆ ಅಂದ್ರೆ ನೋಡಿ, ಇಲ್ಲಿ ಕೊಡ್ತಿದೆ. ಇದು ಹುಲಿಗಳು, ನೀವು ನರಿಗಳು. ನೀವು ನರಿಗಳು. ನನ್ಗೆ ಹೇಳಿ, 3 ಸಾರಿ ನಾನು ಮಂತ್ರಿ ಆಗಿದ್ದೇನೆ. ನಾನು ಒಂದಂದಿದ್ದು ತಪ್ಪು ಅಂತ ಯಾರಾದ್ರೂ ನೀವು ಹೇಳ್ರಿ, ನಾನು ಕ್ಷಮೆ ಕೇಳ್ತೇನೆ. ನಾನು ಇವತ್ತು ಕ್ಷಮೆ ಕೇಳಿಲ್ಲ. ತಪ್ಪಾಗಿ ಹಾಕೊಳ್ತಾವ್ರೆ, ಹಾಕೊಳ್ಳಿ. ಕ್ಷಮೆ ಕೇಳೋದು ಇಲ್ಲ. ಯಾಕೆ ಗೊತ್ತಾ? ಪ್ರಧಾನಮಂತ್ರಿ ಮೋದಿ ಅವರು ಅದು ಆನೇನೆ. ಬಸವಣ್ಣನವರು ಒಂದು ವಚನ ಹೇಳಿದ್ದಾರೆ, ಆನೆ ಏರಿ ಹೋದರೆ ಶ್ವಾನ ಬಗಳಿದರೇನು ಕಚ್ಚುವುದೇ. ಅವರು ಹೇಳಿದಾರಲ್ಲ, ಶ್ವಾನ ಅಂದ್ರೇನು? ಅದೇ ನಾಯಿನೇ ರೀ. ಶ್ವಾನ ಅಂದ್ರು ನಾಯಿ. ನಿಮ್ಗೆ ಡಿಕ್ಷನರಿ ಗೊತ್ತಾಗಲ್ಲ ಬಿಡಿ, ಅದು ನಾಯಿನೇ. ಅರೆ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರ ನೀವು, ಇದು ಅರ್ಥ ಆಗಲ್ಲ ನಿಮ್ಗೆ? ನಿಮ್ಮ ತಂದೆಯವರು ಪ್ರಧಾನಮಂತ್ರಿ ಮೋದಿಯವರು ವಿಷ ಸರ್ಪ ಇದ್ದಂತೆ. ಅದೇನಾದ್ರೂ ನೀವು ಹತ್ರ ಹೋಗಿ ಮುಟ್ಟಿದ್ರೆ ನೀವು ಸತ್ತೇ ಹೋಗ್ತೀವಿ ಅಂದ್ರು. ಇದು ಪರ್ಸನಲ್ ಅಟ್ಯಾಕ್. ಇದು ನಾನು ಹೇಳಿದ್ದು ಕೇವಲ ಗಾದೆ. ನೀವು ಗಾದೆ ಕೇಳಿ ಬಾಧೆ ಆದ್ರೆ ನಾನೇನು ಮಾಡ್ಲಿ ಅಣ್ಣ? ನೀನ್ ಗಾದೆಗೆ ಇಷ್ಟು ಬಾಧೆ ಆದ್ರೆ ನನಗೂ ಗೊತ್ತಾಗ್ತದೆ. ನಿಮ್ಮ ಜೊತೆಯಲ್ಲಿರೋರು ನಮ್ಗೆ ಹೆಚ್ಚಲ್ಲ. ಅವರೇ 2 ಖಾಲಿ ಆಗ್ತಿತ್ತು, ಈಗ 4 ಖಾಲಿ ಆಗ್ತಾ ಇದೆ ರಾತ್ರಿ ಅಂತ ಗೊತ್ತಿದೆ ನನಗೆ. 2 ಖಾಲಿ ಆಗ್ತಿತ್ತು ಮೊದಲು, ಈಗ 4 ಖಾಲಿ ಆಗ್ತದೆ. ಯಾಕೆ? ಧ್ವನಿ ಇಲ್ಲದ ಈ ರಾಜ್ಯದ ದಲಿತ ಬಂಧುಗಳಿಗೆ ಧ್ವನಿ ಕೊಡಬೇಕು. ನಾನು ಸ್ವಾರ್ಥಿ ಅಲ್ಲ, ಅವರಿಗೆ ಧ್ವನಿ ಕೊಡಬೇಕು. ನಾನು ಯಾಕೆ ಹೆಚ್ಚಿಗೆ ಗುಲ್ಬರ್ಗ ಬರ್ತೀನಿ ಗೊತ್ತಾ? ಗುಲ್ಬರ್ಗ ಭಾಗದಲ್ಲಿ, ಈ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ನಡೀತಾ ಇಲ್ಲ. ಎಲ್ಲರ ಇದು ಬರೀ ಕುಟುಂಬ ಕಲ್ಯಾಣ ನಡೀತಾ ಇರೋದಿಲ್ಲ. ಒಂದೇ ಕುಟುಂಬ ಕಲ್ಯಾಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು ಗೊತ್ತಾ? ನಿಮಗೆ ಸಿಕ್ಕ ಅವಕಾಶ, ಅಧಿಕಾರದಲ್ಲಿ ನಮ್ಮ ಸಮುದಾಯವನ್ನ ಜೊತೆಯಲ್ಲಿ ತೆಗೆದುಕೊಂಡು ಅವ್ರಿಗೆ ಹಂಚಿದೆ ಅಂತ. ಇದು ಹಂಚೋದೆಲ್ಲ ಅಲ್ಲಿಂದ ಬಂತ ಇಲ್ಲಿ ಕಳಿಸಿ, ಇಲ್ಲಿಂದ ಬಂತ ಇಲ್ಲಿ ಕಳಿಸಿ, ಇದು ಬಂತ ನನಗೆ ಇರಲಿ, ಇನ್ಯಾರು ಉದ್ಧಾರ ಆಗ್ಬಾರ್ದು. ಏನಾದ್ರೂ ನೀವು ಮಾತಾಡಿದ್ರೆ ಪೊಲೀಸ್ನವ್ರನ್ನ ಬಿಟ್ಟು ಏನಿದೆ ಒಂದು ಕೇಸ್ ಹಾಕಿ. ಇತ್ತೀಚೆಗೆ ಬೇರೆ ಶುರು ಮಾಡ್ಕೊಂತಾರೆ ಹನಿ ಟ್ರ್ಯಾಪ್. ಹನಿ ಅಂದ್ರೆ ಏನೋ, ಟ್ರ್ಯಾಪ್ ಅಂದ್ರೆ ನಮ್ಗೆ ಗೊತ್ತಿಲ್ಲ, ವರ್ಡ್ ಹೇಳಿದೆ ಅಷ್ಟೇ. ಕೆಲವರ ಮೇಲೆಲ್ಲ ಹನಿ ಟ್ರ್ಯಾಪ್. ಯಾಕೆ ಗೊತ್ತಾ? ಕಳ್ಳ ಅಂದ್ರು ಏನೋ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಭ್ರಷ್ಟಾಚಾರಿ ಅಂದ್ರು ಹನಿ ಟ್ರ್ಯಾಪ್ ಅಂದ ತಕ್ಷಣ ಎದುರು ಬಿಡ್ತಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಇನ್ವಾಲ್ವ್ಮೆಂಟ್ ಇರ್ತದಲ್ಲ. ನೋಡಿ, ನಾವು ಹೇಳ್ತೀವಿ, ಹೆಣ್ಣು ಮಕ್ಕಳನ್ನ ನನ್ನ ಪತ್ನಿಯನ್ನ ಬಿಟ್ಟು ಬೇರೆ ಎಲ್ಲರೂ ನನಗೆ ತಾಯಂದ್ರೆ, ನಮಗೆ ತಾಯಂದ್ರೆ. ನನ್ನ ಪತ್ನಿಯನ್ನ ನಾನು ತಾಯಿ ಅನ್ನಕ್ಕಾಗಲ್ಲ. ಆದ್ರೂ ಕೆಲವು ಸಾರಿ ಅವರು ತಾಯಿ ಸೇವೆ ಮಾಡ್ತಾರೆ ನನಗೆ. ಅದರಿಂದ ಅಂದ್ರೂ ಏನು ತಪ್ಪಿಲ್ಲ, ಎಲ್ಲೇನೇ ಟ್ರಾಪ್ ಮಾಡ್ತೀರಿ. ನನ್ನ ಹಿಂದೆ ನೀವೇನೇನು ಪಿತೂರಿ ಮಾಡಿದ್ರು ನನ್ಗೆಲ್ಲ ಗೊತ್ತಿದೆ ಸಾಹೇಬ್ರೆ. ಅಷ್ಟು ಮಾತ್ರಕ್ಕೆ ನಿಲ್ಸಿದ್ರ ವಿಷ ಸರ್ಪ ಅಂತ? ನಾನು ನಾಯಿ ಅಂದ್ಬಿಟ್ಟೆ ಅಂತ ಹೇಳಿದ್ರಿ. RSS ಮತ್ತು ಬಿಜೆಪಿಯವರು ವಿಷ ಸರ್ಪಗಳಿದ್ದಂತೆ ಅದನ್ನು ಕೊಲ್ರಿ ಅಂತೀವಿ. ನಾವು ಟೀಕೆ ಮಾಡಬಹುದು ಅಷ್ಟೇ.
ಮಾಡಿದ್ವಿ ಬಿಟ್ವಿ. ಯಾಕಂದ್ರೆ ನಮ್ಮ ಇತಿ ಮಿತಿ